ಎಲ್ಲರಿಗೂ ನಮಸ್ಕಾರ. ಇವತ್ತು ಕೈವಾರಕ್ಕೆ ಬಂದಿದ್ದೀನಿ. ಭೀಮ ಬಕಾಸುರ ಬೆಟ್ಟ ಹತ್ತನ ಅಂತ. ಹಿಂದೆ ನೋಡ್ತಾ ಇರ್ಬೋದು ದೇವಸ್ಥಾನದ ಮೆಟ್ಲು ಯಾವ ರೀತಿ ಕಾಣ್ತಾ ಇದೆ. ಈ ಬೆಟ್ಟದ ತಪ್ಪಲಲ್ಲಿ ಶ್ರೀ ಕೃಷ್ಣ ಭಕ್ತ ಕನಕದಾಸರ ದೇವಸ್ಥಾನ ಇದೆ. ಭೀಮ ಬಕಾಸುರ ಬೆಟ್ಟಕ್ಕೆ ತುಂಬ ಇತಿಹಾಸ ಇದೆ. ತ್ರೇತಾಯುಗದ ರಾಮ ಲಕ್ಷ್ಮಣ ಸೀತೆ ನಂಟಿದೆ, ದ್ವಾಪರ ಯುಗದ ಪಾಂಡವರ ನಂಟಿದೆ, ಹಾಗೂ ಕಲಿಯುಗದ ಕೈವಾರ ತಾತನವರ ನಂಟಿದೆ. ರಾಮ ಲಕ್ಷ್ಮಣ ಸೀತೆಯವರು ವನವಾಸ ಟೈಮಲ್ಲಿ ಇಲ್ಲಿದ್ದರು ಅಂತ ಮಾಹಿತಿ ಇದೆ. ಪ್ಲಸ್ ಲಕ್ಷ್ಮಣ ಸೀತೆಗಾಗಿ ಕೊಳ ಕೂಡ ತಮ್ಮ ಬಾಣದಿಂದ ಸೃಷ್ಟಿ ಮಾಡಿದ್ದಾರೆ. ಮೋಸ್ಟ್ಲಿ ತುಂಬ ಜನ ಬಂದಿಲ್ಲ ಅನಿಸುತ್ತೆ ಬೆಟ್ಟಕ್ಕೆ. ನಾನು ಬೆಟ್ಟ ಹತ್ತುವಾಗ ಒಂದು 4 ಹುಡುಗರು ಇಳಿದ್ರು. ಆಮೇಲೆ ಇಲ್ಲಿ ತನಕ ಯಾರು ಕಣ್ಣು ಕಾಣ್ತಾ ಇಲ್ಲ. ಒಬ್ಬನೇ ಇದ್ದಷ್ಟು ಧೈರ್ಯ ಜಾಸ್ತಿ, ಭಯನೂ ಜಾಸ್ತಿ. ಕೈವಾರ ಸಿಟಿಯ ಒಂದು ವಿಹಂಗಮನ ನೋಟ. ಈ ಕಿರಿದಾದ ಜಾಗನ ಬಕಾಸುರನ ಹೆಬ್ಬಾಗಿಲು ಅಂತ ಕರೀತಾರೆ. ನೋಡಿ ಇಲ್ಲಿ ಕೂಡ ಬರೆದಿದ್ದಾರೆ. ಮೋಸ್ಟ್ಲಿ ಮಳೆ ಬಂದಾಗ ನೀರು ಹರಿದು ಅದು ಅಳಿಸೋಗ್ಬಿಟ್ಟಿದೆ. ಚಿಕ್ಕದಾಗಿ ಬಂಡೆಗಳೆಲ್ಲ ಒಂದ್ರ ಮೇಲೊಂದು ಕೂತ್ಕೊಂಡು ಆಗಿರೋದೇ ಬಕಾಸುರನ ಒಂದು ಹೆಬ್ಬಾಗಿಲು. ಈ ಹೆಬ್ಬಾಗಿಲಿಂದ ಹೊರಗಡೆ ಬಂದರೆ ನಮಗೆ ಚಿಕ್ಕದಾದ ಒಂದು ಫ್ಲ್ಯಾಟ್ ಏರಿಯಾ ಇದೆ. ಓಕೆ, ಈ ಕಡೆ ಹೋದರೆ ನಮಗೆ ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಕೈವಾರ ಸುತ್ತಮುತ್ತ ಇರೋ ಹಳ್ಳಿ ಜನರಕ್ಕೆ ಬೆಟ್ಟದ ಮೇಲಿರೋ ಚಾಮುಂಡಿ ದೇವರು ತುಂಬ ಶ್ರೇಷ್ಠ. ನೋಡಿ, ಇದು ತುಂಬ ಹಳೆ ದೇವಸ್ಥಾನ, ಅಲ್ಲ ಮುಚ್ಚಿದೆ ಇವಾಗ. ಸೊ ಹಾಗೂ ನೋಡಿ ಇದೇ ಲಕ್ಷ್ಮಣ ತೀರ್ಥ. ಸೊ ರಾಮ ಲಕ್ಷ್ಮಣ ಸೀತೆಯವರು ವನವಾಸದಲ್ಲಿದ್ದಾಗ ಈ ಜಾಗದಲ್ಲಿ ಸೀತೆಯವರು ಬಂದು ನೀರು ಕುಡಿಬೇಕು ಅಂತ ಅವ್ರಿಗೆ ಅನ್ನಿಸಿದಾಗ ಲಕ್ಷ್ಮಣ ಅವರು ತಮ್ಮ ಬಾಣಗಳಿಂದ ನೀರಿನ ಚಿಲುಮೆಯನ್ನು ಸ್ಥಾಪಿಸಿರ್ತಾರೆ. ತಣ್ಣಗಿದೆ ಇವಾಗ. ಒಂದು 10 ಹೆಜ್ಜೆ ಆ ಕಡೆ ಇಟ್ಟರೆ ಬಿಸಿ, ನೋಡಿದ್ರೆ ಸೂಪರ್. ಫ್ರಿಜ್ಗಿಂತ ತಣ್ಣಗಿದೆ. ಬ್ಯೂಟಿಫುಲ್. ಯಾರೋ ಮೀನುಗಳು ಬಿಟ್ಟಿದ್ದಾರೆ ಅನ್ಸುತ್ತೆ. ಪುಟ್ಟ ಮೀನುಗಳು ತುಂಬ ಚೆನ್ನಾಗಿ ಕಾಣ್ತಾ. ಭೀಮ ಬಕಾಸುರ ಬೆಟ್ಟದ ಮೇಲೆ ನಾವು ಬರೀ ಬಂಡೆಗಳನ್ನೇ ನಾವು ನೋಡ್ಬೋದು. ಒಂದೊಂದು ಬಂಡೆಗಳನ್ನೇ ಒಂದು ಸಪೋರ್ಟ್ ಆಗಿದ್ರೆ ಪಕ್ಕನೇ ಇಟ್ಕೊಂಡು ಹೋಗಿದ್ದಾರೆ. ನೋಡಿ, ಇಲ್ಲಿನ ಇತಿಹಾಸ ಏನು ಹೇಳುತ್ತಂದರೆ ಭೀಮ ಮತ್ತು ಬಕಾಸುರನ ಮಧ್ಯೆ
ಒಂದು ಹೋರಾಟ ನಡೆದಾಗ ಬಕಾಸುರನ ಭೀಮ ಇದೇ ಬೆಟ್ಟದಲ್ಲಿ ವಧೆ ಮಾಡಿರ್ತಾರಂತೆ ಅಥವಾ ಅವಸಿರ್ತಾರಂತೆ. ಸೊ ಆ ಸಮಯದಲ್ಲಿ ಬಕಾಸುರ ತಾನು ಯಾವ ರೀತಿ ಹೊರಗಡೆ ಬರೋದು ಅಂತ ಕೇಳಿದಾಗ ಭೀಮ ಬಂದು ತನ್ನ ಹೆಸರು, ಭೀಮನ ಹೆಸರು ಈ ಭೂಮಿ ಮೇಲೆ ಎಲ್ಲಿ ತನಕ ಮರೆಯಾಗಲ್ವೋ, ಸೊ ಮರೆಯಾದ ದಿನ ಸೊ ಪುನಃ ಬಕಾಸುರನ ಪುನರ್ಜನ್ಮ ಆಗುತ್ತಂತೆ. ಸೊ ಆ ಸಮಯದಿಂದ ಈ ಬೆಟ್ಟದ ಮೇಲೆ ಸೊ ರಕ್ತ ಮತ್ತು ಕ್ಯೂ ಹರಿತಾನೇ ಇರುತ್ತಂತೆ. ಯಾವುದೋ ಒಂದು ಜಾಗದಲ್ಲಿ ಇಲ್ಲಿನ ಸುತ್ತಮುತ್ತ ಜನಗಳು ಅದನ್ನು ನೋಡಿರೋರು ಇಲ್ಲಿನ ಇತಿಹಾಸಗಳೆಲ್ಲ ಹೇಳುತ್ತೆ. ಥರ ಚೆನ್ನಾಗಿದೆ ಈ ಜಾಗಗಳೆಲ್ಲ, ಬೆಟ್ಟದ ಮೇಲೆಲ್ಲ ಹತ್ತೋದು ಇಂಟ್ರೆಸ್ಟಿಂಗ್. ತುಂಬ ಇಳಿಜಾರು ಎಲ್ಲ ಸಾಫ್ಟ್ ಆಗಿಬಿಟ್ಟಿದೆ ಬಂಡೆಗಳೆಲ್ಲ. ಬೆಟ್ಟದ ಮೇಲೆ ಬಂಡೆಗಳು ಇರೋ ರೀತಿ ನಾವು ನೋಡಿದ್ರೆ ಸೊ ದ್ವಾಪರ ಯುಗದ ಭೀಮ ಹಾಗೂ ಬಕಾಸುರನ ಮಧ್ಯೆ ನಡೆದ ಒಂದು ಸಂಗತಿ ನಿಜ ಅನಿಸುತ್ತೆ. ನೀವು ನೋಡ್ಬೋದು ಎಲ್ಲ ಬಂಡೆಗಳನ್ನ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಎಲ್ಲ ಇಟ್ಟಂಗಿದೆ. ಈ ಬೆಟ್ಟದ ಮೇಲೆ ಚಿಕ್ಕದಾದ ಒಂದು ಬೆಟ್ಟಗಳು ಮಾಡಿದ್ದಾರೆ, ಚೆನ್ನಾಗಿದೆ. ಓ ಬಟ್ಟೆ ವ್ಯೂ ಸ್ವಲ್ಪ ಭಯ ಆಗ್ತಾ ಇದೆ ಅದಕ್ಕೆ ತುದಿ ಹಾಗೂ ಜೋರಾದ ಒಂದು ಗಾಳಿ. ಆ ಕಡೆ ಹೋಗ್ಬೇಕನ್ಸುತ್ತೆ. ಗಾಳಿರಾಯ ಸ್ವಲ್ಪ ಸ್ಲೋ ಮಾಡಪ್ಪ. ಓ ಬಂದ್ಬಿಟ್ಟೆ ನಾನು ಈ ಕಡೆ. ಮೋಸ್ಟ್ಲಿ ಎಸ್ 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 ಐ ಆಮ್ ಇನ್ ದ ಪೀಕ್. ನೋಡಿ ಭೀಮ ಬಕಾಸುರ ಬೆಟ್ಟದ ಪೀಕ್ ಇದು. ಈ ಬೆಟ್ಟದ ಮೇಲೆ ನೋಡಿ ಯಾರೋ ಡ್ರಾಯಿಂಗ್ ಮಾಡಿದ್ದಾರೆ. ಭೀಮ ಬಕಾಸುರ ಯುದ್ಧ ಮಾಡ್ತಾ ಇದ್ದಿದ್ದನ್ನು ಮೇ ಬಿ ಇದೇ ಜಾಗದಲ್ಲಿ ಇರ್ಬೋದು. ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ. ಇಲ್ಲೊಂದು ಗುಹೆ ಥರ ಒಂದು ಪುಟ್ಟದ ದಾರಿ ಇದೆ, ಬನ್ನಿ ಅದರೊಳಗಡೆ ಹೋಗೋಣ. ಒಳ್ಳೆ ಅನುಭವ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ವಾವ್, ಬ್ಯೂಟಿಫುಲ್. ಈ ಕಡೆ ಒಂದು ದಾರಿ ಇದೆ, ಈ ಕಡೆ ಒಂದು ದಾರಿ, ಓ ಇಲ್ಲೊಂದು ದಾರಿ. ಕಾಣ್ತಾ ಇದೆ. ಈ ಕಡೆ ನೋಡ್ಬೋದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು.
ಸ್ವಲ್ಪ ಹುಷಾರು. ಸುತ್ತಮುತ್ತಲು ಬರೀ ಬೆಟ್ಟಗಳ ಸಾಲು. ಅಲ್ಲಿ ನೋಡ್ಬೋದು ಒಂದು ದೊಡ್ಡದಾದ ಒಂದು ಬೆಟ್ಟ ಇದೆ. ಆ್ಯಕ್ಚುಲಾಗಿ ಅದು ಕೈವಾರ ಬೆಟ್ಟ ಅಂತಲೇ ಫೇಮಸ್ಸು. ಅದು ಬರೀ ಟ್ರಕ್ಕಿಂಗ್ಗೆ ಮಾತ್ರ ಜನಗಳು ಉಪಯೋಗ ಮಾಡ್ಕೊಳ್ತಾರೆ. ಚಿಕ್ಕದಾದ ಒಂದು ದೇವಸ್ಥಾನವೂ ಇದೆ, ಹಾಗೂ ಒಂದು ಕೋಟೆ ಸಹ ಇದೆ. ಬೆಟ್ಟದಿಂದ ಇಳಿತಾ ಇದ್ದೀನಿ. ಬೆಟ್ಟದ ಮೇಲೆಲ್ಲ ನಾನು ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ. ಭೀಮಬಕಾಸುರ ಕೈವಾರ ಬೆಟ್ಟಕ್ಕೆ ಯಾರಾದರೂ ಬರಬೇಕಂತ ಇಷ್ಟಪಟ್ಟಲ್ಲಿ ಸೊ ದಯವಿಟ್ಟು ಫಸ್ಟ್ ಹೊಸಕೋಟೆಗೆ ಬನ್ನಿ. ಹೊಸಕೋಟೆಯಿಂದ ಚಿಂತಾಮಣಿಗೆ ಹೋಗೋ ದಾರಿ ಲೆಫ್ಟ್ ತಗೊಳ್ಳಿ. ಹೊಸಕೋಟೆಯಿಂದ ಸುಮಾರು ಒಂದು 35ರಿಂದ 40 ಕಿಲೋಮೀಟ್ರಿಗೆ ನಮಗೆ ಕೈವಾರ ಹೆಬ್ಬಾಗಿಲು ಸಿಗುತ್ತೆ. ಆ ಒಳಗಡೆ ಬನ್ನಿ. ಭೀಮಬಕಾಸುರ ಬೆಟ್ಟ ಪಕ್ಕನೇ ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನ ಇದೆ. ಹೋಗೋಣ ಈಗ. ಹಾಗೂ ಸ್ವಲ್ಪ ದೂರದಲ್ಲಿ ಕೈಲಾಸಗಿರಿ ಅಂತ ಒಂದು ಅದ್ಭುತನೇ, ಅದು ಯಾವ ರೀತಿ ವರ್ಣನೆ ಮಾಡೋದು ಅಂತ ಗೊತ್ತಿಲ್ಲ. ಅದೊಂದು ಬೃಹದಾಕಾರದ ಒಂದು ಬಂಡೆ. ಆ ಬಂಡನೆ ಕೊರೆದು ಒಂದು ದೊಡ್ಡದಾಗಿ ಒಂದು ಹಾಲ್ ಮಾಡಿದ್ದಾರೆ. ಹಾಲ್ ಒಳಗಡೆ ಮಾಮೂಲಿ ನಮ್ಮ ದೇವಸ್ಥಾನಗಳಲ್ಲಿ ಒಳಗಡೆ ಹೋದರೆ ಎಲ್ಲ ರೀತಿಯ ಒಂದು ದೇವರ ವಿಗ್ರಹನ ಇಟ್ಟು ಅವ್ರದ್ದೇ ಆದ ಒಂದು ಸಣ್ಣ ಪುಟ್ಟ ರೂಮ್ಸ್ಗಳೆಲ್ಲ ಮಾಡಿರ್ತಾರಲ್ವ, ಆ ಥರ ಈ ಬೆಟ್ಟದಲ್ಲಿ ಕೊರೆದಿದ್ದಾರೆ ಮಿಷಿನಲ್ಲಿ. ಅದೊಂದು ಅದ್ಭುತನೇ ಇರ್ಬೋದು. ಅಲ್ಲೋಗಿ ನೋಡಿದಾಗಲೇ ಆ ಒಂದು ಜಾಗನ ನೋಡಿ ಅನುಭವಿಸಾಗಲೇ ನಮ್ಗೆ ಗೊತ್ತಾಗೋದು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಒಂದು ಕೈಲಾಸಗಿರಿ ಅನ್ನೋ ಒಂದು ಅದ್ಭುತನ ಸೃಷ್ಟಿ ಮಾಡೋದಕ್ಕೆ ಅಂತ. ಭೀಮಬಕಾಸುರ ಬೆಟ್ಟ ಇವಾಗ ಹತ್ತಿ ಜಸ್ಟ್ ಇಳಿದಿತ್ತು. ಸುಮಾರು ದೊಡ್ಡದಾಗಿದೆ ನೋಡಿ, ಹತ್ತಿ ತನಕ ನಾನು ಹತ್ತಿದ್ದೆ. ಕೈವಾರ ತಾತಯ್ಯನವರು ಸಿದ್ಧಿ ಪಡೆದ ಗುಹೆ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವೇದವ್ಯಾಸರು, ಶ್ರೀ ಆದಿಶಂಕರಾಚಾರ್ಯರು ಸ್ಟ್ಯಾಚು ಮಾಡಿ.
ಅಲ್ಲಿ ಕಾಣ್ತಾ ಇರೋ ಬೆಟ್ಟನೇ ಭೀಮಾ ಬೆಟ್ಟ. ನಾನು ತಿಳಿದಿದ್ದು ಹೀಗೆ ಬಂದರೆ ಈ ಬೆಟ್ಟ ಬಂದು ಟ್ರೆಕ್ ಮಾಡ್ಬೋದು. ಈ ಬೆಟ್ಟ ಅಲ್ಲಿ ಕರ್ನಾಟಕ ಎಕೋ ಟೂರಿಸಮ್ಗೆ ಹೋದರೆ ನಾವು ಟ್ರೆಕ್ ಮಾಡೋಕ್ಕೆ ಸಿಗೋದೆ ಎದುರುಗಡೆ ಕಾಣ್ತಾರೋ ಬೆಟ್ಟ, ಕೈವಾರ ಬೆಟ್ಟ. ಸೊ ಇದು ಕೈವಾರ ತಾತಯ್ಯನವರು ತಪಸ್ಸು ಮಾಡಿದ ಗುಹೆ. ಕೈವಾರ ತಾತಯ್ಯನವರು ಬಂದು ಕಾಲಜ್ಞಾನಿ. ಮುಂದೆ ನಡೆಯೋ ಎಷ್ಟೋ ಸಂಗತಿಗಳನ್ನ ಅವರು ಹೇಳಿದ್ದಾರೆ, ಅವ್ರು ಹೇಳ್ದಂಗೆ ನಡೆದಿದೆ. ಆತ್ಮಧ್ಯಾನಿಸೋ ಮನುಷ್ಯ ಹರಿ ಪುಣ್ಯ ನಾಮ ಕೈವಾರ ತಾತಯ್ಯನವರು. ಕೈವಾರ ತಾತಯ್ಯನವರು ಸಿದ್ಧಿ ಪಡೆದ ಸ್ಥಳ ಇದೇ ಗುಹೆ. ಇವಾಗ ನಾನು ಕೈಲಾಸಗಿರಿ ಕಡೆ ಹೊಡ್ತಾ ಇದ್ದೀನಿ. ನಿಮ್ಮ ಮುಂದೆ ಸುಮಾರು ಬೆಟ್ಟಗಳು ಕಾಣ್ತಾ ಇದೆ. ಮೋಸ್ಟ್ಲಿ ಈ ಬೆಟ್ಟಗಳು ಯಾವುದಲ್ಲಾದರೂ ಒಂದರಲ್ಲಿ ಕೈಲಾಸಗಿರಿ ಇದ್ದೇ ಇರುತ್ತೆ. ಕೈಲಾಸಗಿರಿ ಕ್ಷೇತ್ರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಕೈಲಾಸಗಿರಿಗೆ ಹೋಗೋ ದಾರಿ ಬರೀ ಕಲ್ಲು ಬಂಡೆಗಳ ರಾಶಿಯಿಂದಾನೇ ಮಾಡಿದ್ದಾರೆ ನೋಡಿ. ಹೊರಗಡೆ ಕಟ್ ಮಾಡಿ ಹಿಂಗೆ ರಾಶಿ ಹಾಕಿದ್ದಾರೆ. ಈ ರಾಶಿ ಮೇಲ್ಗಡೆ ಹೋಗ್ಬೇಕು. ಕೈಲಾಸಗಿರಿ ಬಂತು ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ದೊಡ್ಡ ಬೆಟ್ಟ. ಓ ಮೈ ಗಾಡ್, ತುಂಬ ಚೆನ್ನಾಗಿ ಟೆಕ್ನಾಲಜಿನ ಯೂಸ್ ಮಾಡಿ ದೊಡ್ಡ ಗುಹೆನೇ ಹೊಡೆದಿದ್ದಾರೆ. ಕೈಲಾಸಗಿರಿಯ ಮುಂದೆ ನಿಂತಿದ್ದೀನಿ. ಮೋಸ್ಟ್ಲಿ ಕ್ಯಾಮ್ರಾ ಏನಾದರೂ ಅಲೋ ಮಾಡಿದ್ರೆ ನಾನು ಹೊರಗಡೆ ನಿಮಗೆಲ್ಲ ತೋರಿಸ್ತೀನಿ. ಇದರಿಂದ ಎಂಟ್ರೆನ್ಸ್ ಇರೋದು. ನೋಡಿ ಬಂಡೆ ಒಳಗಡೆ ಕೊರೆದಿರೋ ಸುಮಾರು 8 ವರ್ಷದಿಂದ ಇಲ್ಲಿ ಬಂದಿದ್ದೆ. ಅವಾಗಲೂ ಹಾಗೆ ಇತ್ತು, ಇವಾಗಲೂ ಹೀಗೆ ಇದೆ. ಹೋಮಗಳು ಮಾಡೋ ಜಾಗ, ದೇವ್ರ ಪೂಜೆ ನಡೀತಾ ಇದೆ. ಲೈಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆಯಿತು, ಆಫ್ ಮಾಡಿದ್ದಾರೆ, ಹಾಕಿಲ್ಲ. ಹೊರಗಡೆ ಹೋಗೋಣ ಬನ್ನಿ. ತಣ್ಣಗಿದೆ ಹೊರಗಡೆ. ಕೈಲಾಸಗಿರಿ ಥರನೇ ಇದೆ, ಅಡ್ವೆಂಚರಸ್ ಆಗಿ. I could have
ಕ್ಯಾಮ್ರಾ ಸ್ಟ್ರಿಕ್ಟಾಗಿ ಅಲೋ ಇಲ್ಲ ಹೊರಗಡೆ. ನನ್ನ ಕೈಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲಿ ಅಂತಾರೆ ಈಶ್ವರನ ಒಂದು ಲಿಂಗ ಇದೆ, ತುಂಬ ಚೆನ್ನಾಗಿದೆ. ಅದೊಂದು ಲಿಂಗನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಕೈಲಾಸಗಿರಿಯ ತಪ್ಪಲಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಮಂದಿರಂ ಇದೆ. ಅನ್ನದಾಸೋಹ ಪ್ರತಿದಿನ ಇಲ್ಲಿ ನಡೀತಾ ಇದೆ. ನಾನೆಲ್ಲೋ ಬೆಂಗಳೂರಿಂದ ಬಂದು ಈ ಜಾಗ ನೋಡೋಣ ಅಂತ ಬಂದಿದ್ದೀನಿ. ಆದರೆ ಹೊಟ್ಟೆ ತುಂಬ ಊಟ ಸಿಕ್ತು. ಈ ಅನ್ನದಾಸೋಹ ಕೇಂದ್ರದೊಳಗಡೆ ಸುಮಾರು ಒಂದು 1000 ಮೇಲಕ್ಕಿಂತ ಹೆಚ್ಚು ಹೆಸರುಗಳಿದೆ. ಅವರೆಲ್ಲ ಅವರ ತಂದೆ ತಾಯಿ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ಅವ್ರ ಮನೆಯವ್ರಿಗೋಸ್ಕರ ಅನ್ನದಾಸೋಹಕ್ಕೋಸ್ಕರ ಅವರ ಒಂದು ಕಾಣಿಕೆನ ಕೊಟ್ಟರು. ಅವ್ರ ಹೆಸರೆಲ್ಲ ಹಾಕಿದ್ದಾರೆ. ಕೈಲಾಸಗಿರಿ ಹೋಗಕ್ಕೆ ಮುಂಚೆ ಅದು ಜಸ್ಟ್ ಎದುರುಗಡೆ ಒಂದು ಚಿಕ್ಕದಾಗಿ ಒಂದು ಚೆಕ್ ಡ್ಯಾಮ್ ಇದೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನೀರು ನಿಂತ್ಕೊಂಡಿದೆ. ಹಾಗೂ ನೋಡಿ, ಇಲ್ಲಿ ಈ ಡ್ಯಾಮು ತುಂಬಿದಾಗ ಆಟೋಮೆಟಿಕ್ಕಾಗಿ ನೀರು ಹೊರಗಡೆ ಹೋಗೋದಕ್ಕೆ ಯಾವ ರೀತಿ ಒಂದು ದಾರಿ ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಓಪನ್ ಮಾಡೋದು ಬೇಡ, ಕಾಯೋದು ಬೇಡ. ಇಲ್ಲಿ ಮೇಲ್ಗಡೆ ತುಂಬಿದ ತಕ್ಷಣ ಹೋಗ್ತಾ ಇರೋದೆ. ನಮ್ಮ ಜನಗಳು ನೋಡಿ, ಭಾರಿ ಗಲೀಜು. ಆ್ಯಕ್ಚುಲಾಗಿ ಈ ಡ್ಯಾಮ್ ಇರೋದು ಬೆಟ್ಟದ ಮೇಲೆ ಈ ಥರ ಒಂದು ಅದ್ಭುತನ ನಾವೇ ಮನುಷ್ಯರಾದವರೇ ಒಂದು ವರ್ಗದ ಜನ ಅವ್ರು ಮಾಡಿದ್ದಾರೆ. ಇನ್ನೊಂದು ವರ್ಗದ ಜನ ಅದನ್ನು ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಕ್ಷೇತ್ರ ಕೈವಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.